ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಮತ್ತೊಂದು ಹೊಸ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಏನಪ್ಪ ಅಂತಂದ್ರೆ ಇವತ್ತೇ ಹೊರಗೆ ಹೊಂಟೀವಿ ನೋಡ್ರಿ, ನಾನು ನಮ್ಮ ನೆಗಣಿ ಜ್ಯೋತಿ ಕೂಡಿ. ಎಲ್ಲಪ್ಪ ಅಂತಂದ್ರೆ ನಮ್ಮ ಜ್ಯೋತಿ ಅನ್ನದಾಳ ಅವರ ತವ್ರ ಮನೆಗೆ ಹೊಂಟೀವಿ ನೋಡ್ರಿ. ಇಲ್ಲೇ ಬಿಜಾಪುರ ಹತ್ರನೇ ಐತಿ, ಗುನ್ನಾಪುರ ಅಂಥೇಳಿ. ಏನೋ ಒಂದು 10 ಕಿಲೋಮೀಟರ್ ಇರ್ಬೇಕು ನೋಡ್ರಿ. ಸೊ ಭಾಳ ದೂರ ಏನಿಲ್ಲ. ಸೊ ಅವ್ರ ಊರಿಗೆ ಹೊಂಟೀವಿ. ಎದಕ್ಕಪ್ಪ ಅಂತಂದ್ರೆ ಅವ್ರದ್ದು ಇವತ್ತು ದ್ರಾಕ್ಷಿ ಪೂಜೆ ಐತಿ ನೋಡ್ರಿ. ದ್ರಾಕ್ಷಿ ಶಾಂತಿ ಮಾಡತ್ತಾರ. ಅವ್ರದ್ದು ಹೊಲ ಐತಿ, ದ್ರಾಕ್ಷಿ ಹಾಕ್ಯಾರ ಹೊಲದಾಗ. ಸೊ ಇವತ್ತು ದ್ರಾಕ್ಷಿ ಶಾಂತಿ ಮಾಡ್ತಾರೆ. ಅಂದ್ರೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಏನೈತಿಲ್ಲ, ಈ ಥರ ದ್ರಾಕ್ಷಿದು ಹಾಕಿದಾಗ ಮುತ್ತೈತನ ಇದು ಇಟ್ಟು ಆಮೇಲೆ ದ್ರಾಕ್ಷಿ ಹರಿತಾರೆ. ಅಲ್ಲಿ ತನಕ ಅವ್ರು ಯಾರೂ ತಿನ್ನಂಗಿಲ್ಲತ್ತ ದ್ರಾಕ್ಷಿ. ವರ್ಷ ಏನು ಸೀಸನ್ ಇರ್ತದಲ್ಲ ದ್ರಾಕ್ಷಿ ಸೀಸನ್. ಸೊ ಮುತ್ತೈತನ ಅದು ಹಾಕಿಂದನ ಅವೆಲ್ಲನೂ ಕಿತ್ತುತ್ತಾರಂತ ದ್ರಾಕ್ಷಿ. ನಾನು ಫಸ್ಟ್ ಟೈಮ್ ಅವ್ರು ಹೊಲಕ್ಕೆ ಹೊಂಟೀನಿ. ಆಲ್ರೆಡಿ ಹೋಗೀನಿ ನಮ್ಮ ವೀರ ಸಣ್ಣವಿದ್ದಾಗ. ಬಟ್ ಇವತ್ತು ಎಷ್ಟೋ ವರ್ಷ ಆದ್ಮೇಲೆ ಇವತ್ತು ಹೊಂಟೀನಿ. ಇದು ನೋಡ್ರಿ ಜ್ಯೋತಿಯವ್ರ ಮನೆ. ಊರಾಗಿದ್ದಿದ್ದು 2 ಮನೆ ಅದಾವ್ರಿ. ಅವರು ಊರಾಗ ಒಂದೈತಿ, ಹೊಲದಾಗ ಅವ್ರ ಮಮ್ಮಿ ಇರ್ತಾರೆ, ಊರಾಗ ಅವ್ರ ತಮ್ಮನ ಹೆಂಡತಿ ಅವ್ರ ಅಜ್ಜಿ ಇರ್ತಾರೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ವಿ, ಪಾನ್ಕಾದು ಮಾಡಿದ್ರು. ಕುಡ್ದೀಗ ವಾಪಸ್ ನಾವೆಲ್ಲ ಹೊಂಟೀವಂದ್ರೆ ಹೊಲಕ್ಕೆ ಹೊಂಟೀವಿ ನೋಡ್ರಿ. ಹೊಲದಾಗೆ ಐತಿ ಪೂಜೆ ಎಲ್ಲ, ದ್ರಾಕ್ಷಿ ತೋಟ ಹೊಲದಾಗೆ ಐತಲ್ರಿ, ಹಾಗಾಗಿ ಸೊ ಅಲ್ಲಿ ಹೊಂಟೀವಿ. ಹೋಗೋ ಮುಂದೆ ನೋಡ್ರಿ ಟ್ರ್ಯಾಕ್ಟರ್ ಒಳಗೆ ಕುಂತು ಹೊಂಟೀವಿ. ಮಸ್ತ್ ಮಜಾ ಮಾಡ್ಕೋತ. ಅವ್ರ ತಮ್ಮ ಟ್ರ್ಯಾಕ್ಟರ್ ತೊಗೊಂಬಂದಿದ್ದ, ಭಾಳ ಮಂದಿ ಇದೀವಿ ಅಂಥೇಳಿ ಹೊಂಟೀವಿ. ನಮ್ಮ ಜೊತೆ ಬ್ಯಾಡ್ರಿ, ನೀವು ಬೈಕ್ನಾಗ ಬರ್ರಿ ಅಂದ್ಲು. ಬಟ್ ನಾ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಇರ್ಬೇಕಂತ ಹೇಳಿ ಟ್ರ್ಯಾಕ್ಟರ್ ಒಳಗೆ ಬರ್ತೀವತ್ತು ಅಂದ್ವಿ. ಸೊ ಹಂಗಾಗಿ ಟ್ರ್ಯಾಕ್ಟರ್ ಒಳಗೆ ಹೊಂಟೀವಿ. ಅವ್ರ ತಮ್ಮ ನೋಡ್ರಿ ಮುಂದೆ ಟ್ರ್ಯಾಕ್ಟರ್ ಹೊಡ್ಯಾತನಲ್ಲ ಅವ್ರ ತಮ್ಮ. ಸೊ ಈಗ ಎಲ್ಲರೂ ಸೇರಿ ಟ್ರ್ಯಾಕ್ಟರ್ ಒಳಗೆ ಕುಂತು ಹೊಂಟೀವಿ. ಇದು ಅವ್ರ ಊರು ನೋಡ್ರಿ, ಗುನ್ನಾಪುರ. ಅವ್ರ ಹೊಲ ಅಲ್ಲಿಂದ ಸ್ವಲ್ಪ 1-2-3 ಕಿಲೋಮೀಟ್ರ್ ಇರ್ಬೇಕು ಅನ್ಕೋತೀನಿ. ಸೊ ಅಲ್ಲಿಗೆ ಹೊಂಟೀವಿ ಸದ್ಯ. ಇದು ನೋಡ್ರಿ ಗುನ್ನಾಪುರ ಒಳಗೆ ಏರ್ಪೋರ್ಟ್ ಆಗೈತಿ. ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ನಮ್ಮ ಬಿಜಾಪುರ ಒಳಗೆ ಏರ್ಪೋರ್ಟ್ ಆಗೈತಿ ಅಂತ. ಅಲ್ಲಿ ಕಾಣತ್ತಿಲ್ಲ ವೈಟ್ ಕಾಂಪೌಂಡ್, ಅದೇ ನೋಡ್ರಿ ಏರ್ಪೋರ್ಟ್. ಸಮೀಪದಿಂದ ಎಲ್ಲ ತೋರ್ಸೋಕ್ಕಾಗಂಗಿಲ್ಲ, ಸ್ವಲ್ಪ ದೂರಿಂದನೇ ವಿಡಿಯೋ ಮಾಡ್ಕೊಂಡಿನಿ. ಆದರೂ ಟ್ರ್ಯಾಕ್ಟರ್ ಒಳಗೆ ಹೊಂಟಿವಲ್ಲ, ಹಾಗಾಗಿ ಸ್ವಲ್ಪ ದಡ್ಗಿ ಭಾಳ ಆಗಕತ್ತಿತ್ತು ರೀ. ಹಾಗಾಗಿ ವಿಡಿಯೋ ಶೇಕ್ ಆಗೈತಿ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊರಿ. ಇವತ್ತಿನ ವಿಡಿಯೋ ಎಲ್ಲರೂ ಮಸ್ತ್ ಎಂಜಾಯ್ ಮಾಡೋರ್ದಿರಿ. ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ಹಳ್ಳಿಯ ವಾತಾವರಣ ಹೆಂಗಿರ್ತದೆ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಹೊಲಕ್ಕೆ ಹೊಂಟೀನಿ. ಹೊಲಕ್ಕೆ ಹೋಗಿದ್ದೆ ಇಲ್ಲ ನೋಡ್ರಿ. ಸೊ ಎಷ್ಟೋ ವರ್ಷ ಆದಮೇಲೆ ಹೊಲಕ್ಕೆ ಹೊಂಟೀನಿ. ಬರ್ರಿ, ನಾನು ಎಂಜಾಯ್ ಮಾಡ್ತೀನಿ, ನಿಮಗೂ ಎಂಜಾಯ್ ಮಾಡಿಸ್ತೀನಿ ವಿಡಿಯೋ ಮೂಲಕ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ. ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೊದಲೇ ಬ್ಯಾಸ್ಗೆ ನೋಡ್ರಿ, ಫುಲ್ ಬಿಸಿಲು ಅಂದ್ರೆ ಬಿಸಿಲು. ಈ ಕಡೆ ಟ್ಯಾಕ್ಟರ್ನು ಫುಲ್ ಸುಡಾಕತ್ತಿತ್ತು, ಕೆಬ್ಬಣ ಅಲ್ರಿ, ಹಂಗಾಗಿ ಫುಲ್ ಗರಮ್ ಆಗಿಬಿಟ್ಟಿತ್ತು. ಮ್ಯಾಗ ಉರಿ ಬಿಸಿಲು. ಆದರೂ ಎಂಜಾಯ್ ಮಾಡ್ಕೋತ ಹೊಂಟೀವಿ ನೋಡ್ರಿ. ಯಾವಾಗಾರ ಒಮ್ಮೆ ಎಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್. ಸೊ ಹಂಗಾಗಿ ಎಲ್ಲರೂ ಎಂಜಾಯ್ ಮಾಡಕತ್ತಿದ್ವಿ. ನೋಡ್ರಿ, ಈಗ ಹೊಲ್ದಾಗಿನ ಮನೆಗೆ ಬಂದ್ವಿ. ಅವ್ರ ಮನೆ ನೋಡ್ರಿ, ಇದು 2-3 ರೂಮ್ ಅದಾವ ಬೇರೆ. ಸೊ ಇದೊಂದು ಐತಿ. ಇಲ್ಲಿ ಬಂದು ಕೂತಿದ್ವಿ. ಬಂದ ಕೂಡಲೇ ನೋಡ್ರಿ, ಇಲ್ಲಿ ನಾಯಿ ಮರಿ ಹಾಕಿತ್ತು, 6 ಮರಿ ರೀ. ಪಾಪ ಅದ್ರ ತಾಯಿನೇ ತಿರ್ಕೊಂಡ್ಬಿಟ್ಟೈತಂತ. ಹಾಗಾಗಿ ಸಣ್ಣ ಮರಿಗಳು ಅಷ್ಟೇ ಇದ್ದು. ಇವೆಲ್ಲ ಹುಡುಗರು ತೊಗೊಂಬಂದು ಅದ್ರ ಜೊತೆ ಆಟಾಡೋಕೆ ಚಾಲು ಮಾಡಿಬಿಟ್ರು ನೋಡ್ರಿ. ನನ್ನ ಮಗನಿಗೂ ಅಷ್ಟೇ ಪ್ರಾಣಿಗಳು ಅಂದ್ರೆ ಭಾಳ ಇಷ್ಟ ರೀ. ನಾಯಿ, ಬೇಕು ಈ ಥರ ಅಂದ್ರೆ ಸಾಕು ಅವನಿಗೆ. ಈಗ ಅವ್ರ ಜೊತೆ ವಿರಾಜ್, ಇವರು ಜ್ಯೋತಿಯವ್ರ ಅಕ್ಕನ ಮಗ ನೋಡ್ರಿ ಇನ್ನೊಬ್ಬವ. ಆಮೇಲೆ ನಮ್ಮ ವಿರಾಜ್ ನನ್ನ ಮಗ. ಸೊ ಎಲ್ಲರೂ ಸೇರಿ ಆಟ ಆಡಕತ್ತಾರ. ರೆಡ್ ಕಲರ್ ಡ್ರೆಸ್ ಆಗಿನ ಹಾಕೊಂಡಾಳ ಅವ್ರ ಅಕ್ಕನ ಮಗಳ್ರಿಕಿ. ಸೊ ಈಗ ಬಂದ ಕೂಡಲೇ ಒಂದು ಸ್ವಲ್ಪ ಹೊತ್ತು ನೀರು ಅದು ಕುಡಿದು ಕುಂತು ಈಗ ಹೊಲಕ್ಕೆ ಹೊಂಟೀವಿ ನೋಡ್ರಿ. ಅಲ್ಲೇ ಮನೆಯಿಂದ ಸ್ವಲ್ಪ ದೂರ ಐತೆ ಹೊಲ, ದ್ರಾಕ್ಷಿ ತೋಟ, ಅಲ್ಲಿ ಹೊಂಟೀವಿ. ಎಲ್ಲರೂ ಈ ಕಡೆ ಎಲ್ಲ ದ್ರಾಕ್ಷಿನೇ ಬೆಳೆದಿರ್ತಾರೆ ನೋಡ್ರಿ. ಇದು ಅವ್ರ ಕಾಕು, ಜ್ಯೋತಿಯವ್ರ ಬಾಜು ಅದಾರಲ್ಲ ಅವ್ರ ಕಾಕು ನೋಡ್ರಿ, ಸಣ್ಣ ಕಾಕು ಅಂತ. 4 ಜನ ಕಾಕುಗಳು ಜ್ಯೋತಿಯವ್ರಿಗೆ. ನೋಡ್ರಿ, ಇದು ದ್ರಾಕ್ಷಿ ತೋಟ ಜ್ಯೋತಿಯವ್ರದ್ದು. ಮಸ್ತಾಗಿದ್ದು, ಫುಲ್ ಕೆಂಪು ಫುಲ್ ಸ್ವೀಟ್ ಇದ್ದು ನೋಡ್ರಿ. ಭಾರಿ ಮಸ್ತ್ ಇದ್ದು ಟೇಸ್ಟ್ ಅಂತರು. ಸೊ ಎಷ್ಟಕ್ಕೊಂದಾಗ್ಯಾವ ನೋಡ್ಬೋದು ನೀವು. ಫುಲ್ ಇಡೀ ದ್ರಾಕ್ಷಿ ತೋಟ ಎಲ್ಲ ಈ ಥರ ಕೆಂಪೇ ಅದಾವ ದ್ರಾಕ್ಷಿ. ಮಸ್ತ್ ಇದ್ದು ಟೇಸ್ಟ್. ಬಂದ ಕೂಡಲೇ ನೋಡ್ರಿ ಜ್ಯೋತಿ ಪೂಜೆ ಮಾಡಾಕತ್ತಾಳ. ಅದೇನು ಬೋರ್ವೆಲ್ ಇರ್ತದಲ್ಲ ಅಲ್ಲಿ ಹೊಲದಾಗ. ಸೊ ಅಲ್ಲಿ ಪೂಜೆ ಮಾಡತ್ತಾಳ. ಆಮೇಲೆ ಒಂದು ಮೂರ್ತಿ ಐತ್ರಿ ಅಲ್ಲಿ, ಲಕ್ಷ್ಮೀ ಮೂರ್ತಿ ಅನ್ಕೋತೀನಿ. ಸೊ ಅಲ್ಲಿ ಪೂಜೆ ಮಾಡತ್ತಾರೆ ಸೀರೆ ಏರಿಸಿ. ವರ್ಷ ಇದೇ ಥರ ಆತು ನೋಡ್ರಿ. ದ್ರಾಕ್ಷಿ ಪೂಜೆ ಏನು ಮಾಡ್ತಾರಲ್ಲ, ದ್ರಾಕ್ಷಿ ಶಾಂತಿ, ಅವಾಗ ಫಸ್ಟ್ ಅವರು ಮಾಡೋದು ಎಲ್ಲ ದೇವ್ರಿಗೆ ಉಡಿ ತುಂಬಿ ಸೀರೆ ಅದು ಉಡಿಸಿ ಆಮೇಲೆ ದ್ರಾಕ್ಷಿ ಕಿತ್ಕೋತಾರೆ. ಅಲ್ಲಿ ತನಕ ಯಾರೂ ತಿನ್ನಂಗಿಲ್ಲ ಅಂತವರು. ಸೊ ಹೇಳಕತ್ತಿದ್ರು. ಈಗ ಜ್ಯೋತಿ ಪೂಜೆ ಅದು ಮಾಡಾಕತ್ತಾಳ. ಒಂದು ಪೂರಾ ಇಡ್ರಿ, ತೆಪ್ಪ ಬಿಡಾಕ್ರಿ. ಸಂಜೆಗೆ ಬಿಡ್ತಾರಲ್ಲ. ಮತ್ತೆ एक सगळं देऊन सोडतिತ್ತು. 1 ಲಕ್ಷ್ಮಿ ಪೂಜಾ करणे झालं इथलं झालं बुट्टी बन्नी ಗಿಡ ಪೂಜೆ ಮಾಡಿ ಬರ್ತಾಳೆ ನಿಮ್ಮ ವಾಸ್ತು ಗಿಡಿ ಸಣ್ಣದ ಗಿಡಿ ಹೊಡ್ಕೊತ ಹೋಲೆ. ಏ ಜೊತೆ ನೀರು
अरे दूर लाव की इकडं काय गोळे पुरुष सोडतारಲ್ಲ ಇವಷ್ಟೇ ಯಾಡೆ ಎಲಿ ಯಾಡೆ ಎಲಿ ನನಗಡ್ಲಿ ತುಂಬ ಬಡ ಬಡ ಮಾಡ್ಕೊ ಒಟ್ಟು ಜಗ್ಬೇಡ ಹಸಿ ಇದ್ದಲ್ಲಿ ಹಸಿರು ಇದ್ದಲ್ಲಿ ಹಾ ಬಿಡು ಹಸಿರು ಈಗ ಬಿಜಾಪುರ ಮಂದಿ ಕಲಿಸ್ಬೇಕಲ್ಲ ಅಂತ ಬರ್ತೀರಿ ತಳಗ ತೋರಿಸ್ತೀನಿ ಬರ್ರಿ ನಮ್ಮ ಹೊಲ ದ್ರಾಕ್ಷಿ ತಗ್ಯಾಕ ಬರತ್ತೀರಿ ನಾವು ನೋಡಕ್ ಇದ್ದಿದ್ದಿಲ್ಲ ಬರ್ದಿನ ರವಿವಾರ ಉಪವಾಸ ಇದ್ರಿ ನಂಗೆ ಸಂಗ್ಲೈಲೆ ಬಾ ಮಾಲ್ ಬಾಬು ಅಂಕಲ್ಗೆ ಏನು ಕೌಲ್ಗೆ ಮತ್ತೆ ನೀವು ಕೌಲಿಗೆ ಐತಿ ಎಡ್ರಾಮಿಲ್ ಆತೈತಿ ಭಾಗಮ್ಮ ಇದನ್ನು ನಿಮ್ದೇನ್ರಿ? ನೀರಿತ್ತಂದ್ರಿ ಕೆನಾಲ್ಸ ಪಾನಿ ಎಲ್ಲನೇ ಕೈ ಹಳ್ಳ ಕನ್ನದ ಮಾವಿನಕಾಯಿ ಇಲ್ಲಿವು ಹಾಂ ರೀ ಮಾವಿನ ಗಿಡನೇ ರೀ ಮಾವಿನಕಾಯಿ ನೋಡ್ರಿ ಎಷ್ಟು ಚಂದ ಅಯ್ಯೋ ಸಣ್ಣ ಸಣ್ಣ ಅದಾವ ಇನ್ನ ಮಳಿಗೆ ಉದ್ರಿ ಅವ್ರಿ ಎಲ್ಲ ಇಂಟರ್ನ್ಯಾಷನಲ್ ಅದು ಪ್ಯಾಕೆಟ್ ಇಟ್ಟು ಬಿಡಲ್ಲಕ್ಕ ಏ ಪ್ಯಾಕೆಟ್ ಇಡು ಅಲ್ಲಿ ನಡು ಇಟ್ಟು ಬಿಡು ಇಡ್ತಾರ ಇಡಕಲ್ಲಿ ಇಟ್ಟು ಬಿಡು ಎಲ್ಲ ಸುಮ್ಮನೆ ಇಟ್ಟು ಬಿಡ್ತಾರದೇನು ಭಾಳ ಮೊದ್ಲ ಇಲ್ಲಿ ಇತ್ರಿ ದ್ರಾಕ್ಷಿ ರೀ ಇಲ್ಲಿ ನವಿಲುಗಳು ಎಲ್ಲ ಹಾಳು ಮಾಡಾಕತ್ತೀವಿ ರೀ ನವಿಲ್ ಬಂದು ಹಿಂಗಾಗಿ ಇಲ್ಲಿಂದ ತೆಗೆದು ದ್ರಾಕ್ಷಿ ಅದಕ್ಕಲ್ಲಿ ಆ ಕಡೆ ಹಾಕ್ಯಾರ ಜೋಳ ಅಲ್ಲ ಇದು ಜೋಳ ಇಷ್ಟೊತ್ತು ದ್ರಾಕ್ಷಿ ತೋಟದಾಗ ಪೂಜೆ ಮಾಡಿ ಬಂದ್ರು. ಈಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಬನ್ನಿ ಗಿಡಕ್ಕೆ ಪೂಜೆ ಮಾಡತ್ತಾರ. ಫಸ್ಟ್ ಇಲ್ಲೇ ಇತ್ತತ್ತ ದ್ರಾಕ್ಷಿ ತೋಟ ಇಷ್ಟೊತ್ತನ ಹೇಳದ್ನಲ್ಲ. ಸೊ ಈಗ ನೆಕ್ಸ್ಟ್ ಆ ಕಡೆ ಹಾಕ್ಯಾರತ್ತ. ಅವ್ರೇನು ನಿಂತಿದ್ರಲ್ಲ ನಮ್ಮ ಜ್ಯೋತಿಯವ್ರ ಮಮ್ಮಿ ನೋಡ್ರಿ ಅವರು ಅವ್ರ ಅಕ್ಕ ಮತ್ತು ನಾನು ಜ್ಯೋತಿ ಕೂಡಿ ಇಲ್ಲಿ ಬಂದಿದ್ವಿ. ಈ ಪೂಜೆ ಮಾಡತ್ತಿದ್ರಲ್ಲ ನಮ್ಮ ಜ್ಯೋತಿಯವ್ರ ಅಕ್ಕ, ಅವ್ರ ಸ್ವಂತ ಅಕ್ಕ, ಆಮೇಲೆ ಅವ್ರ ಮಮ್ಮಿ. ಸೊ ಇಷ್ಟು ಜನ ಇಲ್ಲಿ ಬಂದಿದ್ವಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಈಗ ನೆಕ್ಸ್ಟ್ ಮುದ್ದೆ ತನಕ ಹಾಕಾಕತ್ತಾರ ನೋಡ್ರಿ. 5 ಜನಕ್ಕೆ ಹೇಳಿದ್ರು ಮುದ್ದೆ ತನಕ, ನನಗೆ ಜ್ಯೋತಿಗೆ ಮತ್ತು ಅವ್ರ ಅಕ್ಕ ಒಬ್ಬರು ಇನ್ನು ಇಬ್ಬರಿಗೆ ಹೇಳಿದ್ರು ನೋಡ್ರಿ. ಸೊ ಈಗ ಎಲ್ಲರಿಗೆ ಫಸ್ಟ್ ಉಡಿಯೋದು ತುಂಬಿ ಆಮೇಲೆ ಊಟಕ್ಕೆ ಹಾಕ್ತಾರೆ. ಅವರೇ ಮನ್ಯಾಗ ಮಾಡಿದ್ರು ನೋಡ್ರಿ ಎಲ್ಲ ಹೊಲದಾಗಲ್ಲಿ ಇಷ್ಟೊತ್ತನ ಏನು ಕೂತಿದ್ವಲ್ಲ ಅಲ್ಲಿ. ಸೊ ಅಲ್ಲಿ ಒಲೆ ಮ್ಯಾಗ ಅಡುಗೆ ಮಾಡಿ ರೆಡಿ ಮಾಡಿ ಇಟ್ಟಾರ ಬರೋ ತನಕ ಎಲ್ಲನೂ. ಬರ್ರಿ ಈಗ ಜಲ್ದಿ ಜಲ್ದಿ ಊಟ ಮಾಡೋಣಂತ. ಇದು ಉಡಿ ತುಂಬುದೇ ಮಾಡೋದು. ಏ ಸಾನು ಸಾನು ವಿಡಿಯೋ ಕರ್ತೆ ಏತ ಏತ ಏ ಮೊಬೈಲ್ ಕರ್ತೇನೆ ಗೀತಾಜಿ ಸಾರಕೂ ಬಾ ಜಲ್ದಿ ಹೊಡ ಇದ ಹಂಗಲ್ಲ ನನ್ನಂಗ ನಜ್ಜಿ ಲಕ್ಷ್ಮಿ ಹೊಡತಾಳಲ್ಲ ಆಕಿ ಮಾಡಕ್ ಬರಲ್ಲ ಸಿ ರವಾಸ್ನಿಗಲ್ಲಂತ ಮನೆಗೆ ಬಾಜು ಪವನ್ ಬಾರ ಪವನ್ ಮಾತಾಡ್ ಕೊಡು ಅಲ್ಲೇ ಅರ್ಧ ಸಪ್ತಾಹ ಇತ ಬಾಗೈ आम्ही ताट करायची काय पडा ए ताट करायचंच करायला ए बिडू इल्याट गाळी निर्मळ ಅನ್ನಸ್ಲಾದಿತ್ ನನಗೆ ಒಂದು ತಾಸ್ ಮನ್ಯಾಗ ದೈ ಉಕಡಾಲ ಹಿಜ ಅಂಗಾತ್ನ ಪಾನಿ ಏ ಬಿಡು ಧೂಳ ನೋಡಿಲ್ಲ ಮಮ್ಮ ಮೊಳಗ ಸೇರ್ತದ. ಮಮ್ಮ ಮೊಳಗ ನೋಡಿ ಇಲ್ಲಿಗ ಇಲ್ಲಿ ಹಿಂದ ಬಾ, ಇಲ್ಲಿ ಹಿಂದ, ಇಲ್ಲಿ ಮೂಳ್ ಚುಚ್ಚಲ್ ಬಾ, ಹಿಂದ ಹಿಂಗಾಯ್ದು ಬಾ, ಮುಂದಿನ ಬಾ. काय ते कागदನ್ನು ನೀ ಹತ್ರನ್ ಗಾಲ್ತೆಲ್ಲ ಕಾಟ ಚೋಸಾಲಿತಿ. ನಮ್ಮ ಕಡೆ ಅಂಗಡಿ ಮೊಸರು ಪ್ಯಾಕೆಟ್ ಮೊಸರು ಸಿಗ್ತದೆ. ಹಾಕಿರು ಎಲ್ಲ ಮಾಟಿ ವಾಟ ಅಂದಂಗಿರಿ ಅವನು ಮಪ್ಪ ಹಾಕಿ त्या दोघाला दोन पोळी घालू काय त्याला अजून एक पोळी ನೋಡ್ರಿ. ಏ ಇಲ್ಲಿ ನೋಡ್ರಿ ಎಲ್ಲಾರು ಹುಡುಗರು ವಿರಾಜ್
ನೋಡ್ರಿ ಇಲ್ಲಿ ಹೊಲದಾಗ ತಿಪ್ರಿಕಾಯಿ ಕುಂಬಳಕಾಯಿ ಹರಿಯಾಕ ಬಂದೀವಿ. ಇಷ್ಟು ತೊಗೊಂಡು ಈಗ ತಿಪ್ರಿಕಾಯಿ ಕುಂಬಳಕಾಯಿ ಈಕಿ ಹೆಲ್ಪ್ ಮಾಡತ್ತಾಳ. ನಮ್ಮ ಜೊತೆಯವ್ರ ಮಮ್ಮಿ ಅವರು ಬೆಂಡಿಕಾಯಿ ಹರಿಯತ್ತಾರಲ್ಲಿ, ನಾ ಇಲ್ಲಿ ತಿಪ್ರಿಕಾಯಿ ಹರಿಯತ್ತೀವಿ ನೋಡ್ರಿ. ಬಜ್ಜಿ ಮಸ್ತ್ ಆಗ್ತಾವ್ರಿ ತಿಪ್ರಿಕಾಯಿಲೆ, ಸೊ ಹರ್ಕೊಳಕತ್ತೀವಿ. ಇದೇನ ಮೂಲಂಗಿನೋ? ಫುಲ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ನೋಡ್ರಿ. ಇಲ್ಲಿ ಫಾಸ್ಟ್ ಕ್ವಿಕ್ಲಿ ಎಲ್ಲ ಕಿತ್ಕೊಳಕತ್ತಾಳ. ನೋಡ್ರಿ ಇಲ್ಲಿ ಇಷ್ಟೊಂದು ತಿಪ್ರಿಕಾಯಿ, ಬೆಂಡಿಕಾಯಿ, ಇನ್ನೊಂದು ಕುಂಬಳಕಾಯಿ ಅಲ್ಲೇ ತೊದ್ರಾತಾರ. ರೊಟ್ಟತೈತಿ ಬರ್ರಿ ತಿಕ್ ಹೋಗ್ಬೇಕು. ಬೆಂಡಿಕಾಯಿ ನೋಡ್ರಿ ಎಷ್ಟು ಮಸ್ತ್ ಅದ, ಜವಾರಿ ಎಳಿಯದ ಫುಲ್. ಬೇಡ ಹಿಡ್ದು ಸಾಕಲ್ಲದ ರಗಡು. ಏನು ತೊಗೊಂಡೇವು? ಏನು? ಟಮಾಟಿ, ಹಸಿ ಟಮಾಟಿ. ವಾಪಸ್ ಹೊಂಟಿವಿ ನೋಡ್ರಿ ಮನೆ ಕಡೆ. ಅವ್ರದ್ದು ಊರಾಗ ಐತಿ ಮನೆ ಸ್ವಂತ, ಅಲ್ಲಿ ಹೊಂಟಿವಿ. ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸಿ ನೋಡ್ರಿ ಇದು ಬಕೆಟ್ ಫುಲ್ ಎಲ್ಲ ಕಾಯಿಪಲ್ಲೆಗಳು ತೊಗೊಂಡು. ಆ ಜ್ಯೋತಿ ಕಾಯಿಪಲ್ಲೆ ಈ ದ್ರಾಕ್ಷಿ ಹೊಲ್ದಾಗ ಒಂದು 2 ಫೋಟೋ ತಗೋಬೇಕತ್ತೈತಿ. ದ್ರಾಕ್ಷಿ ಮಸ್ತ್ ರುಚಿ ದ್ರಾಕ್ಷಿ ರೀ. ಏನಂತ ಹೊಂಟಿ ನೋಡ್ರಿ ಫೈನಲಿ ಊರಾಗ. ಇದು ಹೊಲ ಐತಿ, ಇಲ್ಲ ಊರಾಗ ಹೊಂಟಿ ಮೆಕ್ಕಿತಾನ. ಮಸ್ತಾಗ ನೋಡಿ, ಎಲ್ಲ ಫುಲ್ ರೆಡ್ ಅದ ಎಲ್ಲಾನು. ದ್ರಾಕ್ಷಿ ರುಚಿ ಅದಾವ, ಮಸ್ತ್ ರುಚಿ ಅದಾವ್ರಿ, ಫುಲ್ ಮಸ್ತ್ ಸ್ವೀಟ್ ಅದಾವ. ಇವರಿಬ್ಬರಿಗೆ ಅಂತೂ ಪಂಜರ್ನೇನು ಗೆಳಿ ಹೊರಗೆ ಬಿಟ್ಟಂಗೆ ಆಗೈತೆ ನೋಡ್ರಿ. ಅಷ್ಟು ಖುಷಿ ಆಗ್ಬಿಟ್ರೆ ಹೊಲಕ್ಕೆ ಬಂದು. ಓ ಜಗಳ ಬರೀ ಚಂತನ. ಬಾ ಜೊತೆ ನೋಡ್ರಿ ಇಲ್ಲಿ ಮನುಕ್ ಅದಾವ. ಮನುಕ್ ತಯಾರಿ ಮಾಡೋದು ಹೆಂಗತ್ ಬಿಸಿಲಿಗೆ ಹಾಕ್ಬಿಡ್ತಾರ ಹಿಂಗೆ? ಇಲ್ರಿ, ಇದ್ರೊಳಗೆ ಒಣಗ್ತಾವ್ರಿ ಅವ್ರಿ. ಅದೇ ಇದ್ರೊಳಗೆ ಒಣಗ್ತಾರಿ, ಆಮೇಲೆ ಜಾಡಸ್ತಾರಿ. ಗೊನಿ ಗೊಂಚಲನ ಹಿಂಗೆ ಹಾಕ್ಬಿಡ್ತಾರ. ಔಷಧನ ಡುಬಾಸಿ ಹಿಂಗೆ ಹಾಕ್ಬಿಡ್ತಾರ್ರಿ. ಆಮೇಲೆ ಇನ್ನ 1 8 ದಿನದಾಗ ಪೂರಾ ಒಣಗ್ತಾವ್ರಿ ಇವು. ಒಣಗ ನಾವ ಮಷಿನ್ ಕೊಯ್ತಾವ್ರಿ. ನೋಡ್ರಿ ಮನುಕ್ ತಯಾರಿ ಮಾಡೋದು ವಿಧಾನ ಇನ್ನ ಆಗ್ಬೇಕಿನ್ನು. ಇನ್ನ 8 ದಿನ ಇರ್ಬೇಕು. ಅವಾಗೆಲ್ಲ ಜಾಡಿಸಿ ಇದಕ್ಕೆ ಮಷಿನ್ಗೆ ಒಯ್ದು ಬಿಡ್ತಾರೆ. ಅವು ಕಡ್ಡಿ ಎಲ್ಲ. ಈ ದ್ರಾಕ್ಷಿ ರೇಟ್ ಭಾಳ ಏನು? ಇದ್ರ ರೇಟ್ ಭಾಳ? ಇದ್ರದ್ದು ರೇಟ್ ಜಾಸ್ತಿ. ಮನುಕದ 400 ರೂಪಾಯಿ ಕಿಲೋ ರೀ ಇದು. ದ್ರಾಕ್ಷಿ ಏನ 50 ರೂಪಾಯಿ 100 ರೂಪಾಯಿ ಕಿಲೋ. ಇದ್ರ ಮೆಹನತ್ ಭಾಳ. ಬಾ ಹೋಗು. ದ್ರಾಕ್ಷಿನೇ ನೋಡ್ರಿ ಎಲ್ಲಿ ನೋಡ್ತೀರಲ್ಲ. ಇದ್ರೊಳಗ ಈ ಎಣ್ಣೆ ಒಳಗೆ ಮುನಗಿಸ್ತಾರೆ. ಇಲ್ಲಿ ಟ್ರೇ ಇಟ್ರಲ್ಲ ಅದ. ಇದ್ರಾಗ ಮುನಗಿಸಿ ತೆಗದ ಅಲ್ಲಿ ಅದು ಟ್ರೇ ಹಾಕಿ ಇವು ಮುನಗಿಸ್ತಾರೆ. ಇವು ಟ್ರೇನೇ ಮುಣಗಿಸ್ಬಿಡ್ತಾರ. ಅದ್ರೊಳಗೆ ಮುನಗಿಸ್ತಾರಿ. ಮುನಗಿಸಿ ಒಣ ಹಾಕ್ಬಿಡ್ತಾರೆ. ಇವ್ರ ಮನೆ ಅಲ್ಲಿ ಐತ್ರಿ ಮುಂದೆ. ಮನೆ ಅಂದ್ರೆ ಹೊಲ್ದಾನ್ ಮನೆ. ಯಾಕೆ ಆಟ ಆಡಿಸ್ಲ ಅದಕ್ಕೆ? ಟೋನಿ ಎಲ್ಲೋಟ್ರವ್ರು ನಾಯಿ ಮರಿ ಎಲ್ಲೋತ್ ಬೇಕೆಲ್ಲೋ ಇದ್ರು ಅವ್ರು. ಅಲ್ಲಿ ಹೋಗಿದ್ರಿ. ಸೃಷ್ಟಿ ನವಿಲ್ ಅದ ನೋಡ್ಬರ ಅಲ್ಲಿ ಬರ್ತೇವೆ ನಾವು. ಸ್ಟೋರಿ ಶ್ವೇತಾ ಇಲ್ಲಕಿನ್ನ ಸರ್. ಸೃಷ್ಟಿ ನವಿಲ್ ಅದ ನೋಡ, ಹುಡ್ಕೊಂಡ್ ಬಾ. ನಿಮ್ಮನೆ ಇವು
ಅದು ದೊಡ್ಡದೈತ್ಲ ಖರೆ ಹಿಡ್ಕೋ ಸಣ್ಣ ಇಲ್ಲೇನ್ರಿ ಸಣ್ಣದು ಮರಿ ಬೀಜ ಇರ್ತಾವ್ರಿ ಏನ್ ಮಾಡಿ ಏ ಬ್ಯಾರೆ ಇಟ್ಕೋತ್ರಿ ನೋಡಿಬ್ರು ನಮ್ಮ ಮನೆಗೆ ಹೊಟ್ಟ ಬಂದ್ರಿ ಕರ್ಕೊಂಬ ಹೋಗ್ಬರ್ತೀರಿ ಓಕೆ ಫ್ರೆಂಡ್ಸ್ ನೋಡ್ರಿ ಎಲ್ಲ ಮುಗಿಸ್ಕೊಂಡು ಫೈನಲಿ ನಮ್ಮ ಊರಿಗೆ ನಾವು ಹೊಂಟೀವಿ. ಲಾಸ್ಟ್ ಬಸ್ 6:15 ಐತಂತ. ಸೊ ಹಾಗಾಗಿ 6:15 ಆಗಿತ್ತು ನಾವು ಹೋಗುವಾಗ. ಊರಾಗ ಹೊಂಟೀವಿ ನೋಡ್ರಿ. ಈಗ ಹೊಲದಿಂದ ಊರಾಗ ಹೊಂಟೀವಿ. ಅವ್ರ ತಮ್ಮ ಬಿಡಕ್ಕೆ ಬಂದಿದ್ರು. ಸೊ ಎಲ್ಲರೂ ಸೇರಿ ಈಗ ಹೊಂಟೀವಿ. ಮತ್ತೊಮ್ಮೆ ತೋರ್ಸತ್ತೆ ನೋಡ್ರಿ ಏರ್ಪೋರ್ಟ್ ಕಾಂಪೌಂಡ್ ಇದು. ಹೋಗುವಾಗ ಕರೆಕ್ಟ್ ಕಾಣಿಸಿರ್ಲಿಲ್ಲ. ಸೊ ಈಗ ಕ್ಲಿಯರಾಗಿ ಕಾಣಕತ್ತೈತೆ ನೋಡ್ರಿ. ರೋಡ್ ಅಂತ ಫುಲ್ ಖಾಲಿ ಇತ್ತು. ಆಗಳೇ ಬೇರೆ ರೋಡಿಗೆ ಬಂದಿದ್ವಿ ಅನ್ಕೋತೀನಿ. ಸೊ ಇದು ಬೇರೆ ರೋಡ್ ನೋಡ್ರಿ. ಸೊ ಹೊಂಟೀವಿ ಈಗ. ಅಲ್ಲೇನು ಕಾಣಕತ್ತಿದ್ಲ ಅದೇ ಏರ್ಪೋರ್ಟ್ ನೋಡ್ರಿ. ನೆಕ್ಸ್ಟ್ ರೆಡಿ ಆದಮೇಲೆ ಯಾವಾಗಾದರೂ ಆ ಕಡೆ ಹೋದೆ ಅಂದ್ರೆ ನಿಮ್ಗೆ ತೋರಿಸ್ತೀನಿ. ಸೊ ಈಗ ಬಸ್ಸಿಗೆ ಬಂದು ನಿಂತ್ವಿ. ನಾವು ಹೋಗೋ ತನಕ ಒಂದು 5 ನಿಮಿಷದೊಳಗೆ ಬಸ್ ಬಂದುಬಿಡ್ತು ನೋಡ್ರಿ. ಸೊ ಬಂದ ಕೂಡಲೇ ಹತ್ತಿ ಬಸ್ಸಿಗೆ ಹೊಂಟೀವಿ. ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ನೋಡ್ರಿ ನಮ್ಮ ಬಿಜಾಪುರ ಬರೋದು. ಹೋಗ್ತೀವಿ ಈಗ. ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ ಅಂತ ನೋಡ್ರಿ. ಈಗ ಬಂದ್ವಿ ಜಸ್ಟ್ ಮನೆಗೆ. ಬರುವಾಗ ಅಲ್ಲಿ ಲಸ್ಸಿ ಕುಡ್ದು ಬಂದ್ವಿ. ತೆಗೆದಿಡಾತಿ ನೋಡ್ರಿ. ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ ನೋಡ್ರಿ ಪಾಪ. ಎಲ್ಲ ಹೊಲದಿಂದ ಬೆಳೆದಿದ್ದು ಫ್ರೆಶ್ ಕಾಯಿಪಲ್ಲೆ ಕೊಟ್ಟು ಕಳ್ಸ್ಯಾರ. ಇವೆಲ್ಲ ಕುಂಬಳಕಾಯಿ ತಿಪ್ರಿಕಾಯಿ ಅದಾವ. ಇದು ಲಿಂಬೆಹಣ್ಣು ಹುಣಸಿನ್ಕಾಯಿ ಅದಾವ. ಇದು ನೋಡ್ರಿ ಫುಲ್ ಗಟ್ಟಿ ಮೊಸರು ಐತಿ. ಮಸ್ತ್ ಐತ್ರಿ ಮೊಸರು ರೀ. ಭಾರಿ ಚಂದ ಐತಿ. ಸ್ವಲ್ಪ ಉಳಿಲ್ರಿ. ಗಟ್ಟಿ ಗಟ್ಟಿ ಐತಿ ಫುಲ್. ಮನ್ಯಾಗ ಎಮ್ಮೆ ಆಕಳ ಅದಾವ್ರಿ ಅವರು. ಸೊ ಮನ್ಯಾಗೆ ಹೆಪ್ಪ ಹಾಕ್ತಾರತ್ತ ನೋಡ್ರಿ. ಫುಲ್ ಗಟ್ಟಿ ಐತ್ರಿ. ನಾವು ಬರೀ ಪ್ಯಾಕೆಟ್ ಮೊಸರು ತಿಂತೀವಿ. ಇದು ನೋಡ್ರಿ ಎಷ್ಟು ಮಸ್ತ್ ಐತಿ. ಸೊ ಇದು ಕೊಟ್ಟು ಕಳ್ಸ್ಯಾರ. ಇದ್ರಾಗ ಪುದೀನ ಕರಿಬೇವು, ಫ್ರೆಶ್ ಪುದೀನ ಕರಿಬೇವು ನಾವೇ ಹರ್ಕೊಂಡಿರು. ಸೊ ಹರ್ಕೊಂಬಂದು ಅವ್ರ ಮಮ್ಮಿ ಇಷ್ಟು ನಾವಿಷ್ಟೆಲ್ಲ ಹರಿದೀವಿ ಕೈಯಾಗ. ಆಮೇಲೆ ನೋಡ್ರಿ ಇದು ಮೆಂತಿ ಪಲ್ಯ. ಎಷ್ಟು ಬಿಸಿಲೈತಿ ನೋಡ್ರಿ. ಬಾಡಿ ಐತಿ ಪಾಪ. ಆಗಳೇ ಹರಿದೈತಿ ಅಂದರೂ ಬಾಡಿ ಬಿಟ್ಟದೆಲ್ಲ. ಇಷ್ಟೆಲ್ಲ ಕೊಟ್ಟು ಕಳ್ಸ್ಯಾರ. ದ್ರಾಕ್ಷಿ ಫುಲ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ನಮ್ಮ ಜ್ಯೋತಿಯರೇ ಎಲ್ಲ ಚಿಲ್ನೆ ಹಾಕಿ ಹಾಕ್ಯಾಳ ಹಂಗೆ ಬೇಡ ನೋಡ್ರಿ. ಇಲ್ಲಿ ಮೆಂತಿ ಪಲ್ಯ, ರಜ್ಗಿರಿ ಪಲ್ಯ, ಹತ್ರಕ್ಕಿ ಪಲ್ಯ, ಮೆಕ್ಕಿತಾನಿ. ಇವು ನೋಡ್ರಿ ಬೆಂಡೆಕಾಯಿ ಫುಲ್ ಎಳಿಯೋದಾವ. ಎಷ್ಟು ಚಂದ ಅದಾವ. ಇಟೀಟೆ ಜವಾರಿ ಅದಾವ. ಬೆಂಡೆಕಾಯಿ ಫ್ರೆಶ್. ಸೊ ಇವೆಲ್ಲ ಫುಲ್ ದೊಡ್ಡ ಚಿಲ್ಲದ್ಲೇ ದ್ರಾಕ್ಷಿ ನೋಡ್ರಿ. ದ್ರಾಕ್ಷಿ ಅಂತೂ ಇಷ್ಟು ಸ್ವೀಟ್ ಅದಾವ್ರಿ. ಭಾರಿ ಸ್ವೀಟ್ ಅದಾವ. ಸೊ ನೋಡ್ಬೋದು ನೀವು. ಕೆಂಪು ಅದಾವ ಗೊತ್ತಾಗತ್ತಿರ್ಬೇಕು ನಿಮ್ಗೆ. ಮಸ್ತ್ ಸ್ವೀಟ್ ಅದಾವ ರೀ. ಸೊ ಇಷ್ಟೆಲ್ಲ ದೊಡ್ಡ ಚೀಲ ಕೊಟ್ಟು ಕಳ್ಸ್ಯಾರ. ಈಗೆಲ್ಲ ಫ್ರಿಜ್ನಾಗ ತೆಗೆದಿಡ್ಬೇಕು ನೋಡ್ರಿ. ತೆಗೆದಿಟ್ಟು ಒಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡ್ಬೇಕು. ನಮ್ದಂತ್ರ ಹೊಟ್ಟೆ ಫುಲ್ ಐತಿ. ಹೋಳ್ಗೆ ಗಿಳ್ಗಿ ತಿಂದು ಹೊಟ್ಟೆ ಫುಲ್ ಆಗೈತಿ ನೋಡ್ರಿ. ಇದು ಮುಲ್ಲಂಗಿನೂ ಬೆಳೆದಾರ. ಆಮೇಲೆ ನೋಡ್ರಿ ಹಾಲೊಂದು ತೋರ್ಸೋದು ಮರೆತೆ. ಹಾಲನ್ನು ಕೊಟ್ಟು ಕಳ್ಸ್ಯಾರ. 2 ಲೀಟ್ರ್ ಬಾಟಲ್ ಐತೆ ಅನ್ಕೋತೀನಿ. ಇದು 1.5 ಲೀಟ್ರದ್ದು. ಸೊ ಇದ್ರೊಳಗೆ ಹಾಲು ಕೊಟ್ಟು ಕಳ್ಸ್ಯಾರ ನೋಡ್ರಿ. ಎಮ್ಮೆ ಹಾಲು, ಗಟ್ಟಿ ಹಾಲು. ತೆಗೆದು ಇದನ್ನು ಕಾಯ್ಸಾಕಿಡ್ಬೇಕೀಗ. ಇವು ಎಲ್ಲ ತೆಗೆದಿಡ್ಬೇಕು ಫ್ರಿಜ್ಜಿನಾಗ. ಸೊ ಫ್ರೆಂಡ್ಸ್ ನೋಡ್ರಿ ಈಗ ಬಂದ್ವಿ ಜಸ್ಟ್. ಈಗೆಲ್ಲ ತೆಗೆದಿಟ್ಟು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈಗ ಬರೀ ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕು ನೋಡ್ರಿ. ನಮ್ಮ ಮನೆಯವ್ರಿಗೆ ಏನಾರೇ ಅವ್ರು ಏನು ಬಿಡ್ತಾರದು ಮಾಡಿಕೊಡ್ತೀನಿ. ನನ್ನ ಹತ್ರ ಹೊಟ್ಟೆ ಫುಲ್ ಆಗೈತಿ. ನಮ್ಮ ಶ್ರೀನ್ಯಾಗ ಆಡ್ತೀನಿ. ಮಲ್ಕೊಂಡ್ಬಿಡ್ತೀವಿ. ನಿದ್ದೆ ಬರತ್ತ ಜೋರು. ಈಗ 8 ಗಂಟೆ ಆಗೈತೆ ಅನ್ಕೋತೀನಿ. ಸೊ 10 ಗಂಟೆಗೆ ಅದು ಮಲ್ಕೋತೀವಿ. ಇಷ್ಟು ಜಲ್ದಿ ಏನಿಲ್ಲ. ಈಗ ತೆಗೆದಿಡ್ತೀನಿ ರೀ ಇವೆಲ್ಲ. ಇವಷ್ಟು ತೆಗೆದಿಟ್ಟು ಫ್ರಿಜ್ ಒಳಗೆ ಆಮ್ಯಾಗ ಫ್ರೆಶ್ ಅಪ್ ಅದು ಹಾಕ್ತೀನಿ. ಸೊ ಇಷ್ಟಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್.
ಎಲ್ಲರೂ ಭಾಳ ಅಂದ್ರೆ ಭಾಳ ಜೀವ ಮಾಡಿದಾರೆ ಎಲ್ಲ ಹೋದ ಕೂಡಲೇ. ಸೊ ಅವ್ರಿಗೆ ಖುಷಿ ಆಯಿತು ನಾವು ಬಂದಿದ್ದಕ್ಕೆ, ನಮಗೂ ಖುಷಿ ಆಯಿತು ಅಲ್ಲಿ ಹೋಗಿದ್ದು, ಅಲ್ಲಿ ವಾತಾವರಣ ನೋಡಿ ಎಲ್ಲರನ್ನೂ ನೋಡಿ. ಫಸ್ಟ್ ಟೈಮ್ ನಾವು ಹೋಗಿದ್ದು ಹೊಲಕ್ಕೆ ಆ್ಯಕ್ಚುಲಿ. ನಮ್ಮ ವಿರಾಜ್, ನಮ್ಮ ಜ್ಯೋತಿನ ಮಗ ವಿರಾಜ್ ಅದಾನಲ್ರಿ, ಅವನು ತೊಟ್ಲ ಹಾಕೊಂಬಂದು ಹೋದಕ್ಕೆ ನಾನು ಮತ್ತು ಇವತ್ತೇ ಹೋಗಿದ್ದಲ್ಲಿ. ಸೊ ಚಲೋ ಅನ್ನಿಸ್ತು ರೀ ನೋಡಿ. ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.